ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠ ಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಲಿಮೀನ, ಬೆಂಗಳೂರು. ವಾತಾವರಣ ಬದಲಾಗ್ತಾ ಇದ್ದಂಗೆ ಸುಮಾರು ಜನಕ್ಕೆ ಥ್ರೋಟ್ ಪೇಯ್ನು ಅಂದರೆ ಗಂಟಲು ನೋವು ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅದನ್ನು ನೀವು ಹಾಗೆ ಕ್ಯೂರ್ ಮಾಡದೆ ಬಿಟ್ಟರೆ ಇನ್ಫೆಕ್ಷನ್ ಆಗೋದು, ಇನ್ಫೆಕ್ಷನಿಂದ ನೆಕ್ಸ್ಟ್ ಜ್ವರ ಕೂಡ ಬರ್ಬೋದು. ಹಾಗಾಗಿ ಥ್ರೋಟ್ ಪೇಯ್ನ್ ಬಂದ ತಕ್ಷಣ ನೆಗ್ಲೆಕ್ಟ್ ಮಾಡ್ತೀರಾ. ಈ ವಿಡಿಯೋದಲ್ಲಿ ಯಾರೆಲ್ಲ ಗಂಟಲು ನೋವು, ಥ್ರೋಟ್ ಪೇಯ್ನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೋ ಅವ್ರಿಗೆಲ್ರಿಗೂ ಕೂಡ ಒಂದು ಕಲರ್ ಥೆರಪಿ. ಈ ನಾವು ಕಲರ್ ಥೆರಪಿ ಅಂದಾಗ ಕೆಲವು ಬಣ್ಣಗಳನ್ನು ಯೂಸ್ ಮಾಡೋದು. ಅದರಲ್ಲಿ ಪ್ರಮುಖವಾಗಿ ಬ್ಲ್ಯಾಕ್ ಕಲರು, ಪರ್ಪಲ್ ಕಲರು, ಆರೆಂಜ್ ಕಲರು, ಯೆಲ್ಲೋ ಕಲರು, ಸ್ಕೈ ಬ್ಲೂ ಕಲರ್ ಮತ್ತು ರೆಡ್ ಕಲರ್, ಇಷ್ಟು ಕಲರ್ಗಳನ್ನು ನಾವು ಯೂಸ್ ಮಾಡೋದು. ಎರಡು ಪ್ರಮುಖವಾದ ಚಾರ್ಟ್ನ ಆಧಾರಿತದ ಮೇರೆಗೆ ನಾವು ಥ್ರೋಟ್ನ ರಿಫ್ಲೆಕ್ಸಿಗೆ ಕಲರನ್ನು ಹಾಕೋದು. 10 ಬೆರಳುಗಳ ಚಾರ್ಟು ನೀವು ನೋಡಿರ್ತೀರ, ಆಯುರ್ವೇದಿಕ್ ಆಕ್ಯುಪ್ರೆಷರ್ ಚಾರ್ಟು. ಅದರ ಪ್ರಕಾರ ಒಂದೊಂದು ಬೆರಳುಗಳು ಕೂಡ ಒಂದೊಂದು ಎನರ್ಜಿಯನ್ನು ಪ್ರತಿಪಾದಿಸುತ್ತೆ. ಅಗ್ನಿ, ಪೃಥ್ವಿ, ಜಲ ಮತ್ತು ಆಕಾಶ ಹಾಗೂ ವಾಯು. ಇನ್ನು 5 ಬೆರಳುಗಳು 5 ಎನರ್ಜಿ ಅಂತ ಅಂದಾಗ ಡಾರ್ಕ್ನೆಸ್ಸು, ಸೋಲು, ಡೈರೆಕ್ಷನ್ನು, ಟೈಮು, ಮೈಂಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಪ್ರತಿ ಬೆರಳನ್ನು ಕೂಡ ದೇಹವಾಗಿ ತೆಗೆದುಕೋಬೋದು. ಇದು ತಲೆ ಭಾಗ, ಇದು ಎದೆ ಭಾಗ, ಇದು ಹೊಟ್ಟೆ ಭಾಗ. ಥ್ರೋಟ್ ಅಂತ ಬಂದಾಗ ಇಲ್ಲಿ ಫಸ್ಟ್ ಜಾಯಿಂಟ್, ಎಡಗೈನ ತೋರು ಬೆರಳು ಮೊದಲನೇ ಆ ಬೆರಳು ಬಂದು ಅಗ್ನಿಯನ್ನು ಪ್ರತಿಪಾದಿಸುತ್ತೆ. ಅಲ್ಲಿ ಅಗ್ನಿನ ಇನ್ಫೆಕ್ಷನ್ ಆಗಿದೆ, ಥ್ರೋಟಲ್ಲಿ ಪೇಯ್ನ್ ಇದೆ ಅಂದಾಗ ನೀವೇನು ಮಾಡಬೇಕು, ಫಸ್ಟ್ ಜಾಯಿಂಟಿಗೆ ಸ್ಕೈ ಬ್ಲೂ ಕಲರನ್ನು ಹಾಕೋದು. ಹಾಗೆ ಎಡಗೈನ ಕಿರು ಬೆರಳು ವಿಂಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ವಿಂಡನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನೀವು ಇದೇ ಸ್ಕೈ ಬ್ಲೂ ಕಲರನ್ನು ಎಡಗೈನ ಫಸ್ಟ್ ಜಾಯಿಂಟ್ಗೆ ನೀವು ಈ ಸ್ಕೈ ಬ್ಲೂ ಕಲರನ್ನು ಹಾಕೋದು. ಹಾಗೆ ಎಡಗೈನ ಮಧ್ಯ ಬೆರಳು ಡೈರೆಕ್ಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ಡೈರೆಕ್ಷನ್ ಮಿಸ್ ಆಗಿದೆ, ಅದನ್ನು ನೀವು ಸರಿಪಡಿಸ್ಕೊಳ್ಳಿಕ್ಕೆ ನೀವು ಎಡಗೈನ ಮಧ್ಯದ ಬೆರಳು ಫಸ್ಟ್ ಜಾಯಿಂಟಿಗೆ ಥ್ರೋಟ್ನ ರಿಫ್ಲೆಕ್ಸ್ ಅಂತ ಹೇಳಿ, ಇದು ತಲೆ ಭಾಗ, ಇದು ಎದೆ ಭಾಗ, ಹೊಟ್ಟೆ ಭಾಗ, ಇದು ಗಂಟಲಿನ ಭಾಗ, ಫಸ್ಟ್ ಜಾಯಿಂಟಿಗೆ ನೀವು ರೆಡ್ ಕಲರನ್ನು ಹಾಕೋದು. ಅದೇ ರೀತಿ ಸೆನ್ಸಿಟಿವಿಟಿ ಜಾಸ್ತಿ ಆಗಿರುತ್ತೆ. ಅದರ ಕಾಲ ಅಂದರೆ ಎಡಗೈನ ಮಧ್ಯದ ಬೆರಳು ಕಾಲವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದರ ಸೆನ್ಸಿಟಿವಿಟಿನ ಕಡಿಮೆ ಮಾಡಿಕೊಳ್ಳಿಕ್ಕೆ ಕೂಡ ನೀವು ರೆಡ್ಡನ್ನು ಫಸ್ಟ್ ಜಾಯಿಂಟಿಗೆ ಹಾಕೋದು. ಈ ರೀತಿ ಮೊದಲನೇ ಬೆರಳು, ಕೊನೆ ಬೆರಳು ಫಸ್ಟ್ ಜಾಯಿಂಟ್ಗೆ ಸ್ಕೈ ಬ್ಲೂ ಕಲರು, ಎಡಗೈಲಿ ಮಧ್ಯ ಬೆರಳು ಉಂಗುರದ ಬೆರಳಿಗೆ ರೆಡ್ ಕಲರ್. ಅದೇ ರೀತಿ ಬಲಗೈನ ಉಂಗುರದ ಬೆರಳು ಪೃಥ್ವಿನ ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಅಲ್ಲಿ ಹಿಡಿದಿಟ್ಕೊಂಡಿದೆ, ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನೀವು ಆರೆಂಜ್ ಕಲರ್. ಇದೆಲ್ಲವೂ ಕೂಡ ಟೋನಿಫಿಕೇಶನ್, ಸೆಡೇಷನ್ ಅದರ ಆಧಾರಿತ ಮೇರೆಗೆ ನೀವು ಆರೆಂಜ್ ಕಲರನ್ನು ಹಾಕಿದಾಗ ಅಲ್ಲಿ ಹಿಡಿದಿಟ್ಕೊಂಡಿರೋದು ಕಡಿಮೆ ಆಗುತ್ತೆ. ಬಲಗೈನ ಉಂಗುರದ ಬೆರಳು ಮೊದಲನೇ ಜಾಯಿಂಟಿಗೆ. ಹಾಗೆ ಜಲತತ್ವ ಜಾಸ್ತಿ ಆಗಿರುತ್ತೆ. ಜಲತತ್ವವನ್ನು ನೀವು ಕಡಿಮೆ ಮಾಡಲಿಕ್ಕೆ ಎಡಗೈನ ತೋರು ಬೆರಳು ಜಲವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ನೀವು ಯೆಲ್ಲೋ ಕಲರನ್ನು ಹಾಕೋದು. ಈ ಫಸ್ಟ್ ಜಾಯಿಂಟಿಗೆ ಯೆಲ್ಲೋ ಕಲರನ್ನು ಹಾಕೋದು. ಇದಿಷ್ಟು ಆಯುರ್ವೇದಿಕ್ ಆಕ್ಯುಪ್ರೆಷರ್ನ ಚಾರ್ಟ್ನ ಪ್ರಕಾರ. ಹಾಗೆ ನೀವು ಸ್ಪೇಸನ್ನು ಕ್ರಿಯೇಟ್ ಮಾಡೋಕ್ಕೆ, ಗಂಟಲು ನೋವಿದೆ, ಗಂಟಲಲ್ಲಿ ಒಂಥರ ಏನೋ ಹಿಡಿದಿಟ್ಕೊಂಡಿರಂಗಿದೆ, ಅಲ್ಲಿ ಸ್ಪೇಸ್ನ ಕ್ರಿಯೇಟ್ ಮಾಡೋಕ್ಕೆ ಬಲಗೈ ಕಿರು ಬೆರಳು ಆಕಾಶವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ಪರ್ಪಲ್ ಕಲರು ಫಸ್ಟ್ ಜಾಯಿಂಟಿಗೆ ಹಾಕೋದು. ಈ ರೀತಿ ಫಸ್ಟ್ ಜಾಯಿಂಟಿಗೆ ಹಾಕೋದು. ಬಲಗೈ ಕಿರು ಬೆರಳಲ್ಲಿ ಫಸ್ಟ್ ಜಾಯಿಂಟಿಗೆ ಪರ್ಪಲ್ ಕಲರು, ಬಲಗೈ ಉಂಗುರದ ಬೆರಳು ಪೃಥ್ವಿನ ರೆಪ್ರೆಸೆಂಟ್ ಮಾಡುತ್ತೆ, ಅಲ್ಲಿ ಆರೆಂಜು ಕಲರು. ಬಲಗೈ ತೋರು ಬೆರಳು ಜಲವನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅಲ್ಲಿ ಯೆಲ್ಲೋ ಕಲರು. ಹಾಗೆ ಸುಜೋಕ್ನ ಚಾರ್ಟ್ನ ಪ್ರಕಾರ ಥ್ರೋಟ್ ಅಂತ ಬಂದಾಗ ಇದು ತಲೆ ಭಾಗ, ಇದು ಗಂಟಲಿನ ಭಾಗ. ಈ ಭಾಗದಲ್ಲಿ ನೀವು ಎಸ್ಪೆಷಲಿ ಬ್ಲ್ಯಾಕ್ ಕಲರ್, ಇದು ಇನ್ಫೆಕ್ಷನನ್ನು ಕಡಿಮೆ ಮಾಡುವಲ್ಲಿ ಅದ್ಭುತವಾಗಿ ಸಹಕಾರಿ. ಸೊ ನೀವು ಥ್ರೋಟ್ನ ರಿಫ್ಲೆಕ್ಸ್ ಅಂತ ಬಂದಾಗ ಹೆಬ್ಬೆರಳಿನ ಈ ಗಂಟಲಿನ ಭಾಗಕ್ಕೆ ಈ ರೀತಿ ಬ್ಲ್ಯಾಕ್ ಕಲರ್ನ ಹಾಕ್ಬಿಡೋದು. ಈ ರೀತಿ ನೀವು ಎರಡು ಹೆಬ್ಬೆರಳಿನಲ್ಲಿ ಫಸ್ಟ್ನೇ ಗೆರೆ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಕೆಳಕ್ಕಾದಂಗೆ ಮೇಲಕ್ಕಾದಂಗೆ ನೀವು ಬ್ಲ್ಯಾಕ್ ಕಲರನ್ನು, ಫಸ್ಟ್ನೇ ಗೆರೆ ಇದೆ ನೋಡಿ ಹೆಬ್ಬೆರಳಲ್ಲಿ, ಅಲ್ಲಿಂದ ಕೆಳಕ್ಕಾದಂಗೆ ಸ್ವಲ್ಪ ಮೇಲಕ್ಕಾದಂಗೆ ಫುಲ್ಲಾಗಿ ಆ ಏರಿಯಾ ಕವರ್ ಆಗೋ ಥರ ದೊಡ್ಡದಾಗಿ ಹಾಕಿ ಬ್ಲ್ಯಾಕ್ ಕಲರ್. ಈ ರೀತಿ ಬ್ಲ್ಯಾಕ್ ಕಲರನ್ನು ನೀವು ಹಾಕ್ತಾ ಇದ್ದಂಗೆ ನಿಮಗೆ ಇನ್ಫೆಕ್ಷನ್ನು ಕಡಿಮೆ ಆಗೋದು, ನೋವು ಕಡಿಮೆ ಆಗೋದು. ಅಲ್ಲಿ ಅಗ್ನಿ, ಪೃಥ್ವಿ, ಜಲ ಅಂತ ಹೇಳಿ ಆ 5 ಎಲಿಮೆಂಟು ಥಿಯರಿನ ಪ್ರಕಾರ ಡೈರೆಕ್ಷನ್ ಜಾಸ್ತಿ ಆಗಿದರೆ ಕಡಿಮೆ ಮಾಡೋದು, ಸೆನ್ಸಿಟಿವಿಟಿನ ಕಡಿಮೆ ಮಾಡೋದು. ಹಾಗೆ ಅಲ್ಲಿ ಸ್ಪೇಸ್ನ ಕ್ರಿಯೇಟ್ ಮಾಡೋಕ್ಕೆ ನೀವು ಪರ್ಪಲ್ ಕಲರ್ ಯೂಸ್ ಮಾಡೋದು, ಅಥವಾ ಅಲ್ಲಿ ಹಿಡಿದಿಟ್ಕೊಂಡ್ರನ್ನ ಕಡಿಮೆ ಮಾಡೋಕ್ಕೆ ಆರೆಂಜ್ ಕಲರನ್ನು ಯೂಸ್ ಮಾಡೋದು. ಅಲ್ಲಿ ಜಲತತ್ವ ಜಾಸ್ತಿ ಆಗಿದರೆ ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಯೆಲ್ಲೋ ಕಲರ್ನ ಯೂಸ್ ಮಾಡೋದು.
ಈ ರೀತಿ ನೀವು ಕಲ್ಲರನ್ನು ಹಾಕ್ತಾ ಇದ್ದಂಗೆ ನಿಮಗೆ ಗಂಟಲಿನ ನೋವು ಅದು ಮುಂದುವರೆದಂಗೆ ಇನ್ನೂ ಅನೇಕ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡುತ್ತೆ. ಅದನ್ನು ನೀವು ಮೊದಲೇ ಈ ಕಲ್ಲರ್ ಹಾಕಿ ಕಡಿಮೆ ಮಾಡ್ಕೋಬೋದು, ವಾಸಿ ಮಾಡ್ಕೋಬೋದು. ಸೊ ಹಾಗಾಗಿ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಥ್ರೋಟಲ್ಲಿ ಪೇಯ್ನ್ ಆಗ್ತಿದೆ ಅಂದಾಗ ಸ್ವಲ್ಪ ಉಗುರು ಬೆಚ್ಚಗಿನ ಬಿಸಿ ನೀರಿಗೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಗಾರ್ಗಲ್ ಮಾಡೋದು. ಸ್ವಲ್ಪ ದಿನಗಳ ಕಾಲ ಅತಿಯಾದ ಸಿಹಿ ಮತ್ತು ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳನ್ನು ರಿಸ್ಟ್ರಿಕ್ಟ್ ಮಾಡೋದು, ಅಂದರೆ ಸೇವಿಸದೇ ಇರೋದು. ಅದರೊಂದಿಗೆ ತಂಪಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕೂಡ ಕೆಲವು ದಿನಗಳ ಕಾಲ ನಿಲ್ಲಿಸೋದು. ಈ ರೀತಿ ನೀವು ಮಾಡ್ದಂಗೆ ನ್ಯಾಚುರಲ್ ಆಗಿ ನಿಮ್ಮ ಥ್ರೋಟ್ ಪೇಯ್ನು ವಾಸಿ ಆಗುತ್ತೆ. ಸೊ ಯಾರು ಥ್ರೋಟ್ ಪೇಯ್ನಿನ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.